ಜನತಾದಳ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿದೆ. ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ಸುದೀರ್ಘ ಕಾಲ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷ ಏನಾದ್ರೂ ಪೂರೈಕೆ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಾಗಿ ಈ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪಕ್ಷ 25 ವರ್ಷ ಏನು ಪೂರೈಸಿದೆ, ಮತ್ತೆ 25 ವರ್ಷಕ್ಕೆ ಕಾಲಿಡ್ತಕ್ಕಂಥ ಆ ಒಂದು ಸುವರ್ಣ ಮಹೋತ್ಸವದ ದಿನಗಳನ್ನ ನಾವು ಕಾಣಬೇಕು ಅಂತಕ್ಕಂಥದ್ದಾದ್ರೆ ನಾವಷ್ಟೇ ಅಲ್ಲ, ನಿಮ್ಮೆಲ್ಲರ ಒಂದು ಹೋರಾಟ, ನಿಮ್ಮೆಲ್ಲರ ಒಂದು ಶ್ರಮವೂ ಕೂಡ ಈ ಪಕ್ಷ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದು ನಾನು ಈ ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದು, ಎಲ್ಲ ನಮ್ಮ ವಿಭಾಗದ ಅಧ್ಯಕ್ಷರುಗಳು ಕೂತಿದ್ದಾರೆ. ಎಲ್ಲ ಅಧ್ಯಕ್ಷರುಗಳ ಜೊತೆ ಕೂತಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಲೋಸ್ ಡೋರ್ ಸಭೆ ಆದಾಗ ಆ ಸಭೆಯಲ್ಲಿ ನಾನು ಒಂದು ಮಾತನ್ನ ನಮ್ಮ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ, ಅದು ನಿಮಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಮೆಂಬರ್ಶಿಪ್ ಡ್ರೈವ್ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಓದಲ್ಲಿ ಬಂದಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಸದಸ್ಯತ್ವ ನೋಂದಣಿ ಅಂತಕ್ಕಂಥದ್ದು ಕೇವಲ ಒಂದು ಕಾರ್ಡ್ ಆಗಿ ಅದನ್ನ ತಾವು ಸ್ವೀಕಾರ ಮಾಡಬಾರದು. ಅದು ಪಕ್ಷದ ಒಂದು ಬಲ ಆಗಬೇಕು, ಪಕ್ಷದ ಒಂದು ಅಸ್ತಿತ್ವ, ಪಕ್ಷದ ಒಂದು ಶಕ್ತಿಯನ್ನ ವೃದ್ಧಿಗೊಳಿಸ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಡ್ರೈವ್ ನ ಮಾಡ್ತಕ್ಕಂಥದಕ್ಕೆ ದಯಮಾಡಿ ನಮ್ಮ ವಿಭಾಗದ ಅಧ್ಯಕ್ಷರುಗಳಿಗೆ, ಇಲ್ಲಿ ಬಹುಶಃ ಒಂದಷ್ಟು ಜನ ವಾರ್ಡಿನ ಅಧ್ಯಕ್ಷರುಗಳು ಮಾಡ್ಕೊಂಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ, ವಾರ್ಡ್ಗಳ ಅಧ್ಯಕ್ಷರುಗಳು ಮಾಡ್ಕೊಂಡಿದ್ದರೆ ದಯಮಾಡಿ ವಾರ್ಡಿನ ಅಧ್ಯಕ್ಷರುಗಳಿಗೆ ಇರ್ತಕ್ಕಂಥ ಜವಾಬ್ದಾರಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ಕ್ಷೇತ್ರ ವಿಂಗಡಣೆಗಳಾಗೋಗಿದೆ, ರಿಸರ್ವೇಶನ್ ಜಾರಿಗೊಳಿಸಾಗೋಗಿದೆ, ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಈಗ 20,000ವೋ 25,000ವೋ 30,000 40,000 ಇರ್ತಕ್ಕಂಥ ಜನಸಂಖ್ಯೆಯ ಆಧಾರದ ಮೇಲೆ ಇರ್ತಕ್ಕಂಥ ವಾರ್ಡಿನ ಅಧ್ಯಕ್ಷರುಗಳು ದಯಮಾಡಿ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದ್ರೂ ಅದಕ್ಕೆ ನಾನು ಯೋಗ್ಯನು ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ಮೆಂಬರ್ಶಿಪ್ ಡ್ರೈವ್ ಅನ್ನ ಕನಿಷ್ಠ ಪಕ್ಷ 20,000 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡ್ನಲ್ಲಿ 2ರಿಂದ 3,000ನಾದ್ರೂ ನೀವು ಮೆಂಬರ್ಶಿಪ್ ಡ್ರೈವ್ ಅನ್ನ ಮಾಡಬೇಕು. ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ವಿಶೇಷವಾದಂತ ಕೊಡುಗೆಗಳೇನಿದೆ ಅದನ್ನ ಒಂದು ಪಾಂಪ್ಲೆಟ್ ಮೂಲಕ ಮೆಂಬರ್ಶಿಪ್ ಡ್ರೈವ್ ನೀವು ಮಾಡ್ತಕ್ಕಂಥ ಆ ದಿನ ತಾವು ಎಲ್ಲ ಮನೆಗೂ ಹೋಗಿ 20,000 ಇದ್ರೆ ಅಥವಾ 5,000 ಮನೆನೋ 10,000 ಮನೆನೋ ಪ್ರತಿ ಮನೆಗೂ ಕೂಡ ಆ ಪಾಂಪ್ಲೆಟ್ ಅನ್ನ ಕೊಟ್ಟಿ ಸ್ವಲ್ಪ ತಿಳುವಳಿಕೆ ತಾವು ಕೂಡ ಅದ್ರ ಬಗ್ಗೆ ವಿಚಾರವನ್ನ ಮೂಡಿಸ್ಕೊಂಡು ತಾವೆಲ್ಲರೂ ಹೋಗಿ ಆ ಮನೆಗಳಿಗೆ ಕೂತು ಈ ರೀತಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ಎಕರೆ ಮಾತಾಡ್ಬೇಕಾದ್ರೆ ಎಲ್ಲ ನಾಯಕರುಗಳು ಎಲ್ಲ ವಿಚಾರನೆ ಮುಂದೆ ಇಟ್ಟಿದ್ದಾರೆ. ಒಂದು ಸಿರ್ಸಿ ಫ್ಲೈಓವರ್ ಬಹುಶಃ ಅಂದಿನ ಕಾಲ್ಘಟ್ಟದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ರಲ್ಲಿ, ಇವತ್ತೆಲ್ಲರೂ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೇವೆ, ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ಟ್ರಾಫಿಕ್ನ ಸಮಸ್ಯೆಯನ್ನ ಆಲಿಸುವ ಮೂಲಕ ಮೊದಲನೇ ಫ್ಲೈಓವರ್ ಸಿರ್ಸಿನಲ್ಲಿ ಮಾಡಿದಂಥದ್ದು ಬಹುಶಃ ಬೆಂಗಳೂರು ನಗರದ ಒಂದು ದೊಡ್ಡ ಇತಿಹಾಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.